ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ವಿಚಾರದಲ್ಲಿ ಕೀಚಕರು ಜೈಲು ಪಾಲು, ಮೂವರು ಜೈಲಿಗೆ, ಇಬ್ಬರು ಬಾಲಭವನಕ್ಕೆ ಶಿಫ್ಟ್ ಆಗಿದ್ದಾರೆ. ಮೂರು ಕಾಮುಕರಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 5 ಪೈಕಿ 3 ಜೈಲಿಗೆ ಹೋಗಿದ್ದಾರೆ. ಇಬ್ಬರು ಬಾಲಭವನಕ್ಕೆ, ಯಾಕೆಂದ್ರೆ ಮೈನಸ್, ಇನ್ನಿಬ್ರು ಬಾಲಭವನಕ್ಕೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ನಾಪತ್ತೆ ಆಗಿರುವಂತಹ ಮತ್ತೊಬ್ಬನಿಗಾಗಿ ಖಾಕಿ ಶೋಧವನ್ನ ನಡೆಸ್ತಾ ಇದೆ. 15 ವರ್ಷದ ಬಾಲಕಿಯ ಮೇಲೆ 6 ಜನರಿಂದ ಗ್ಯಾಂಗ್ ರೇಪ್ ಆಗಿತ್ತು. ಬಾಲಕಿಯನ್ನ ಪುಸಲಾಯಿಸಿ ಅತ್ಯಾಚಾರವನ್ನ ಮಾಡಿದ್ರು. ಜೊತೆಗೆ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು. ವಿಡಿಯೋ ಮಾಡಿಕೊಂಡು 2ನೇ ಬಾರಿ ಗ್ಯಾಂಗ್ ರೇಪ್ ಆಗಿರುತ್ತೆ. 6 ತಿಂಗಳು ಸಹಿಸಿಕೊಂಡಿರ್ತಾಳೆ ಪಾಪ. 15 ವರ್ಷದ ಬಾಲಕಿದು 5 ತಿಂಗಳ ಹಿಂದೆ ಆದಂತಹ ಘಟನೆ. ಜೊತೆಗೆ 6 ತಿಂಗಳ ಹಿಂದೆ ಆದಂತಹ ಘಟನೆ. ಅವಾಗಿನಿಂದಲೂ ಕೂಡ ಅದನ್ನ ಸಹಿಸಿಕೊಂಡಿದ್ಲು ಹೇಗೋ, ಯಾಕಂದ್ರೆ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ಲು. ಸೊ ವಿಡಿಯೋವನ್ನ ಹರಿಬಿಡ್ತೀವಿ ನಾವು ಹೇಳಿ ಬ್ಲ್ಯಾಕ್ ಮೇಲ್ ಅನ್ನ ಕೂಡ ಮಾಡ್ತಾ ಇದ್ವಿ. ಕಾಮುಕರ ಟಾರ್ಚರ್ ಹೆಚ್ಚಾಗ್ತಾ ಇದ್ದಂತೆ ಪಾಪ ಆಕೆ ಬಂದು ದೂರು ಕೊಡ್ತಾಳೆ. ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಏನಾಗಿತ್ತು, ಈಗ ಕೀಚಕರು ಜೈಲು ಪಾಲಾಗಿದ್ದಾರೆ. 3ವರಿಗೆ ಜೈಲಿಗಟ್ಟಲಾಗಿದೆ. 2ರನ್ನ ಬಾಲಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 5 ಪೈಕಿ 3 ಜೈಲಿಗೆ ಹೋಗಿದ್ದಾರೆ. 2 ಬಾಲಭವನಕ್ಕೆ ಶಿಫ್ಟ್ ಆಗಿದ್ದಾರೆ. ಮತ್ತೊಬ್ಬನಿಗಾಗಿ ಖಾಕಿ ಶೋಧ ಮಾಡ್ತಾ ಇದೆ. 15 ವರ್ಷದ ಬಾಲಕಿಯ ಮೇಲೆ 6 ಜನ ಗ್ಯಾಂಗ್ ರೇಪ್ ಮಾಡಿರ್ತಾರೆ. 15 ವರ್ಷ ಹುಡುಗಿಗೆ. 2 ಅದರಲ್ಲಿ ಮೈನರ್ ಇದ್ದಾರೆ ನೋಡಿ, 2 ಮೈನರ್ಸ್. ಪುಸಲಾಯಿಸಿರ್ತಾರೆ. ಬಾಲಕಿಯ ಪರಿಚಯವನ್ನ ಒಬ್ಬ ಮಾಡ್ಕೊಂಡಿರ್ತಾನೆ. ಆತನಿಂದಾಗಿ ಆತನ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಆಕೆನ ಕರ್ಕೊಳ್ತಾರೆ. ಫೋನ್ ಮಾಡಿ ಕರೆಸ್ಕೊಳ್ತಾರೆ ಒಂದು ಜಾಗಕ್ಕೆ. ನೋಡಿ, ಪುಸಲಾಯಿಸಿ ಅತ್ಯಾಚಾರವನ್ನ ನಡೆಸಿದ್ದು ಅಲ್ಲದೆ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡ್ಕೊಳ್ತಾರೆ. ವಿಡಿಯೋ ಮಾಡಿಕೊಂಡು 2ನೇ ಬಾರಿ ಗ್ಯಾಂಗ್ ರೇಪ್ ಅನ್ನ ನಡೆಸ್ತಾರೆ ಇವರು. 6 ತಿಂಗಳು ಪಾಪ ಹುಡುಗಿ ಸಹಿಸ್ಕೊಂಡಿರುತ್ತೆ. ಕಾಮುಕರ ಈ ಒಂದು ಟಾರ್ಚರ್ ಹೆಚ್ಚಾಗ್ತಾ ಇದ್ದಂತೆ ಆಕೆ ಬಂದು ದೂರನ್ನ ಕೂಡ ಕೊಡ್ತಾಳೆ. ಕುಂದಾನಗರಿಯ ಕೀಚಕರು ಈಗ ಜೈಲು ಪಾಲಾಗಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ನವರಾತ್ರಿ ದಾಂಡಿಯ ಆಡುವಾಗ ಪರಿಚಯ ಆಗಿರುತ್ತೆ ನೋಡಿ. 15 ವರ್ಷದ ಬಾಲಕಿಯನ್ನ ಪರಿಚಯ ಮಾಡ್ಕೊಂಡಿರ್ತಾನೆ ಒಬ್ಬ. ಸುತ್ತಾಡಲು ಬಾ ಅಂತೇಳಿ ಹೊರವಲಯದ ಗುಡ್ಡಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಮೊದಲೇ ರೆಡಿಯಾಗಿರ್ತಾರೆ ಕೀಚಕರೆಲ್ಲ. ಕರ್ಕೊಂಬಾ ನೀನು ನಿಮ್ಮ ಹುಡುಗಿನ ಅಂಥೇಳಿ ಮೊದಲೇ ಆತ ಹೇಳಿರ್ತಾನೆ, ಇಂಥ ಜಾಗ ಕರ್ಕೊಂಡ್ಬರ್ತೀನಿ ನಾನು ಅಂತ. ಇಲ್ಲಿ ಪ್ರೀತಿ ಪ್ರೇಮ ಈ ರೀತಿಯಾಗಿ ಫ್ರೆಂಡ್ಶಿಪ್ಪು ಸ್ನೇಹ ಅಂತ ಹೇಳಿ ಮಾಡ್ಕೊಳ್ತಾರೆ, ಪರಿಚಯಗಳನ್ನ ಮಾಡ್ಕೊಳ್ತಾರೆ ನೋಡಿ. ಆ ನಂತರ ಹಿಂಗೆಲ್ಲ ಮಾಡುವಂಥದ್ದು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹೆಣ್ಮಕ್ಳು 15 ವರ್ಷ ಅಂತಂದ್ರೆ ಪ್ರೀತಿ ಪ್ರೇಮ ಸ್ನೇಹ ಈ ರೀತಿಯಾಗೆಲ್ಲ ಬೀಳುವಂತಹ ವಯಸ್ಸು ಅದು. ಸೊ ಗೊತ್ತಾಗಲ್ಲ ಪಾಪ, ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ. ಸೊ ಏನೋ ಫ್ರೆಂಡು ಅನ್ಕೊಂಡು ಹೋಗಿರ್ತಾರೆ, ಅಲ್ಲಿ ನೋಡಿದ್ರೆ ಹಿಂಗಾಗಿದೆ. ಮತ್ತಷ್ಟು ಆತನ ಫ್ರೆಂಡ್ಸ್ ಏನಿದ್ದಾರೆ ಎಲ್ಲರೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದ, ಈ ಥರ ಕರ್ಕೊಂಬರ್ತೀನಿ ಇವತ್ತು ಪುಸಲಾಯಿಸಿ ಆಕೆನಾ ನಾನು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತ ಮೊದಲೇ ಪ್ಲ್ಯಾನ್ ಆಗೋಗಿತ್ತು. ಮೊದಲೇ ರೆಡಿ ಆಗಿದ್ರು ಎಲ್ಲರೂ ಕೂಡ, ಕೀಚಕರೆಲ್ಲ ರೆಡಿ ಆಗಿದ್ರು. ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನ ಕೂಡ ಮಾಡ್ಕೊಳ್ತಾರೆ ನೋಡಿ. ಇನ್ನೆಷ್ಟು ಹೊಲ್ಸಿರಬೇಡ ಇವರೆಲ್ಲ, ಇನ್ನೆಷ್ಟು ಹೊಲ್ಸು, ಮೊದಲೇ ಹೊಲ್ಸು ಮನಸ್ಥಿತಿ, ಅದರಲ್ಲಿ ಇನ್ನಷ್ಟು ಹೊಲ್ಸು ಅಂತಂದ್ರೆ ಇನ್ಯಾವ ಲೆವೆಲ್ಗೆ ಹೊಲ್ಸಿರ್ತಾರೆ ಇವರು. ಅದೇ ವಿಡಿಯೋವನ್ನ ಇಟ್ಕೊಂಡು ಜನವರಿಯಲ್ಲಿ ಮತ್ತೆ ಗ್ಯಾಂಗ್ ರೇಪನ್ನು ಮಾಡಿರ್ತಾರೆ. ಎಲ್ಲವನ್ನ ಕೂಡ ಸಹಿಸ್ಕೊಂಡಿರ್ತಾಳೆ ಬಾಲಕಿ. ಗೊತ್ತಿಲ್ಲ ಅವಳಿಗೆ, ಆ ವಯಸ್ಸಲ್ಲ ಅವಳಿಗೆ. ಈಗ ಮನೇಲಿ ಹೇಳ್ಬೇಕಾ ಬೇಡವಾ, ಪ್ರೀತಿ ಪ್ರೇಮ ಸ್ನೇಹ ಅಂತ ಹೇಳಲಿಕ್ಕಾಗತ್ತಾ? ಅಪ್ಪ ಅಮ್ಮಂಗೆ ಹೇಳಲಿಕ್ಕಾಗತ್ತಾ? ವಯಸ್ಸಾ ಹೋಗ್ಲಿ ಅದು. ಹೇಳಿದ್ರೆ ಏನು ಅನ್ಕೊಳ್ತಾರೆ, ನನ್ನ ಬಗ್ಗೆ ಏನು ಚೀಪಾಗಿ ತಿಳ್ಕೊಳ್ತಾರೆ ಅನ್ನೋದು ಒಂದು. ಜೊತೆಗೆ ರೇಪ್ ಆಗಿದೆ ಆಲ್ರೆಡಿ. ಸೊ ಆ ರೇಪ್ ವಿಚಾರನ ಹೆಂಗೆ ಹೇಳೋದು? ಸೊ ನೀನ್ ಯಾಕೆ ಹೋದೆ, ನೀನ್ ಯಾಕೆ ಪರಿಚಯ ಮಾಡ್ಕೊಂಡೆ, ನೀನ್ ಯಾಕೆ ಮಾತಾಡ್ತಿದ್ದೆ, ಹಿಂಗೆಲ್ಲ ಬರುತ್ತೆ, ಪ್ರಶ್ನೆಗಳು ಬರುತ್ತೆ. ನೀನೇ ಸರಿಗಿಲ್ವೇನೋ ಅನ್ನೋ ಥರ ಪ್ರಶ್ನೆಗಳು ಬರುತ್ತೆ. ಗೊತ್ತಾಗಲ್ಲ ವಯಸ್ಸಲ್ಲೇ ಹೆಂಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಹೋಗ್ತಾರೆ, ಅಲ್ಲಿ ಇನ್ನೇನೋ ಆಗಿರುತ್ತೆ. ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಏನೋ ಒಂದು ತಪ್ಪಾಗ್ಬಿಟ್ಟಿರುತ್ತೆ, ಅದನ್ನ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಮತ್ತಿನ್ನೊಂದ್ಸಲ ತಪ್ಪಾಗಿದೆ ನೋಡಿ. ಬಾಲಕಿಗೆ ಮತ್ತೆ ಫೋನ್ ಮಾಡಿ ಟಾರ್ಚರ್ ಅನ್ನ ಕೂಡ ಕೊಡ್ತಾ ಇದ್ರು ಅವರು. ಕರೆದಾಗ ಬರ್ದಿದ್ರೆ ವಿಡಿಯೋವನ್ನ ಲೀಕ್ ಮಾಡೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ರು ಈ ಕೀಚಕರು. ಈಗ ಈ ಕೀಚಕರನ್ನ ಒದ್ದು ಒಳಗೆ ಹಾಕಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.